ಚೆನ್ನಾಗಿದ್ಯಾ ಹಾಗೇನೆ ಒಂದು ಪ್ರೋಮೋ ನೋಡಿದ ತಕ್ಷಣ ಒಂದು ಸಿನಿಮಾ ಹೀಗಿರುತ್ತೆ ಅಂತ ಅನ್ನೋದಕ್ಕೆ ಒಂದು ಐಡಿಯಾ ಕೊಟ್ಟಿದ್ದಾರೆ. ಸೊ ಅದು ರಿಯಲ್ ಬೇಸ್ ಸ್ಟೋರಿ ಅಂತ ಕೂಡ ನಮ್ಮ ಹೀರೋ ಹೇಳ್ತಾ ಇದ್ರು. ಒಳ್ಳೇದಾಗ್ಲಿ. ಆಮೇಲೆ ಈಗಾಗಲೇ ಹೇಳಿದ್ರು ಆಕ್ಚುಲಿ ನಾವು ಸೀನಿಯರ್ ಅಂತ. ನನ್ಕಿಂತ ಒಬ್ರು ಸೀನಿಯರ್ ಇಲ್ಲ, ಅವರೇ ನೋಡ್ರಿ, ಅವ್ರು ನನಗೆ ಸೀನಿಯರ್ ಅವರು ನೀನಾಸಮ್. ಸೊ ನೀನಾಸಮ್ ಅನ್ನೋದು ನಮ್ಗೆ ಹೆಂಗೆ ಒಂದು ಬೇಸ್ ಇದೆ. ನಿಜವಾಗ್ಲೂ ನಾನು ಸತೀಶ್ ಅವ್ರು ನೋಡೋದಿಲ್ಲ ಹೇಳ್ತಾ ಇರ್ತೀನಿ, ಏನ್ ಸರ್ ಏನಿರೋ ಹೆಂಗಿದ್ದೀರಾ, ಹೆಂಗಿತ್ತು ಏನೇನ್ ಮಾಡ್ತೀರಿ ನೀನಾಸಮಲ್ಲಿ ಅಂತ ಹೇಳಿ. ಯಾಕೆ ನಾವು ಮಾಡಿದೆಲ್ಲ ಕೆಲಸಗಳು ನೀವೆಲ್ಲ ಮಾಡಿದಿರ ಅಂತಾನು ಕೇಳ್ತಾ ಇದೆ. ಸೊ ಆ ಥರ. ಆಮೇಲೆ ಒಂದೇನಂದ್ರೆ ಆಫ್ಟರ್ ಲೂಸಿ ಆದ್ಮೇಲೆ ಮತ್ತೆ ಇಬ್ಬರು ಒಂದಾಗಿರೋದು ಇಟ್ಸ್ ವೆರಿ ಬಿಗ್ ಥಿಂಗ್. ಸೊ ಪ್ರತಿಯೊರ್ಗು ಕೂಡ ಕಂಗ್ರಾಟ್ಸ್ ಅಂಡ್ ಆಲ್ ದಿ ಬೆಸ್ಟ್. ಯಾಕಂದ್ರೆ ಒಳ್ಳೆ ಒಂದು ಕಲಾವಿದೆ ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇರೋದು. ಸೊ ಅಲ್ಲ ಅವ್ರು ತೊಗೊಳ್ತಾರ ಸಿನಿಮಾನು ಹಂಗೆ ಇದೆ. ಈಗ ಲೂಸಿಯಾ ನೋಡ್ಬೋದು, ಈಗ ಇದ್ರಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ರಿಯಲ್ ಬೇಸ್ ಸ್ಟೋರಿ ಇಟ್ಕೊಂಡು ಹಾಗೆ ಡೈರೆಕ್ಟ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇಡೀ ಸಿನಿಮಾ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಈ ಸಿನಿಮಾನಲ್ಲಿ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಸತೀಶ್ ಅವ್ರ ತಾಯಿಗೆ ಅಮ್ಮ ನಮಸ್ಕಾರಮ್ಮ. ಬರ್ತೀರಮ್ಮ, ನಾನೇ ಅಲ್ಲಿ ಬರ್ತೀರಮ್ಮ. ಆಮೇಲೆ ಥ್ಯಾಂಕ್ ಯು.